ಹುಡುಗಿನ ಲವ್ ಮಾಡೋದು ಕಡಿಮೆ ಮಾಡಿ, ಗಾಡಿಗಳನ್ನ ಲವ್ ಮಾಡೋದು ಜಾಸ್ತಿ ಮಾಡಿ. ದೇವರಾಣೆ ಹೇಳ್ತೀನಿ, ತುಂಬಾ ಆರೋಗ್ಯವಾಗಿ ಸುಖಕರವಾಗಿ ಜೀವನದಲ್ಲಿ ಸಖತ್ತಾಗಿರ್ತೀರಾ. ಎಕ್ಸ್ಪಲ್ಸ್ ನ ಈ ತರನು ಮಾಡಿಫಿಕೇಶನ್ ಮಾಡಿಸಬಹುದು ಅಂತ ಈ ಗಾಡಿ ನೋಡಿದ್ಮೇಲೆ ನಂಗೆ ನಿಜವಾಗ್ಲೂ ಗೊತ್ತಾಗಿದ್ದು. ಸೈಕ್ ಕಾಣ್ತಾ ಇತ್ತಲ್ವಾ ಗೈಸ್. ಇವತ್ತು ನನ್ನ ಮುಂದೆ ಇದೆ ಹೀರೋ ಅವರ ಎಕ್ಸ್ಪಲ್ಸ್ ಪ್ರೋ. ಇದು ರ್ಯಾಲಿ ಎಡಿಷನ್ ಆಗಿರುತ್ತೆ. ಈ ಗಾಡಿನ ಕಂಪ್ಲೀಟ್ ಮಾಡಿಫಿಕೇಶನ್ ಮಾಡಿಸಿದ್ದಾರೆ. ಏನೇನ್ ಮಾಡಿಫಿಕೇಶನ್ ಮಾಡಿಸೋರು ಎತ್ತ ಎಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಡೀಟೇಲ್ಸ್ ತಿಳಿಸ್ತೀನಿ. ಸೊ ಅದಕ್ಕೋಸ್ಕರ ಈ ಬೈಕ್ ನ ಇವತ್ತು ರಿವ್ಯೂ ಮಾಡ್ತಾ ಇರೋದು ಗೈಸ್. ಫ್ರಂಟ್ ಅಲ್ಲಿ ಇರೋ ರ್ಯಾಲಿ ಟವರ್, ಬೈಜನ್ ಕ್ರಾಶ್ ಗಾರ್ಡ್, ಎಂಡಿರೋ ಟೈಲ್ ಟೆಡಿ ಅಂಡ್ ಅಡ್ವೆಂಚರ್ ಮಿರರ್ ಹಾಕಿದ್ದಾರೆ. ಬ್ಯಾಕ್ ಬ್ಯಾಸ್ಟರ್ ನಕಲ್ ಗಾರ್ಡ್, ಮೋಟೋ ಟಾರ್ಕ್ ಅವ್ರದ್ದು ಬ್ಯಾಕ್ ಕ್ಯಾರಿಯರ್, ಅದರಲ್ಲೂ ನೋರಿಫಿಮಿ ಎಕ್ಸಾಸ್ಟ್ ಅಂತೂ ಸಕ್ಕತ್ತ ಕಾಣಿಸ್ತಾ ಇದೆ ಗುರು ಈ ಬೈಕ್ ಗೆ. ನೋಡಿ ಇವಾಗ ಹತ್ತುತ್ತೀನಿ ಮೇಲ್ಗಡೆ, ಗಾಡಿ ಮೇಲ್ಗಡೆ. ಈ ಗಾಡಿ ಮಾಡಿಫಿಕೇಶನ್ ಮಾಡಿಸ್ಬಿಟ್ಟವ್ರೆ. ನಮ್ಮಂತ ರಿವ್ಯೂ ಮಾಡೋದು ಹೆಂಗೆ ಗುರು? ಕಾಲ ಇಟ್ಟಕ್ತಾ ಇಲ್ಲ ನೋಡಿ, ಒಂದೇ ಒಂದ್ ಚೂರು ಇಟ್ಟಕ್ತಾ ಇತ್ತು ಕೆಳಗಡೆ. ಹ್ಯಾಂಡಲ್ ಬಾರ್ ಇಂದ ಹಿಡಿದು ಕಂಪ್ಲೀಟ್ ಏನ್ ಗಾಡಿ ನಿಮಗೆ ಕಾಣಿಸ್ತಾ ಇದೆ ಫುಲ್ ನೇಕಡ್. ಏನ್ ದಿವ್ಯಾ ಲವ್ ಮೂಡಲ್ ಇದೆಯಾ ಅಂತ ಹೇಳ್ತಾ ಇದೀಯಾ? ಯಾರಾದ್ರೂ ಬಿದ್ರೆ ಹೆಂಗೆ? ಅಲ್ಲ ಕ್ರಶ್ ಆಗ್ಲಿ, ನಾನ್ ಏನ್ ಅನ್ಕೊಂಡೆ ಗೊತ್ತಾ, ಈ ಗಾಡಿ ನೋಡ್ಬಿಟ್ಟು ಏನೋ ಈ ಗಾಡಿ ಮೇಲೆ ಲವ್ ಆಗ್ಬಿಟ್ಟು. ನನಗೆ ಎಕ್ಸ್ಪಲ್ಸ್ ಮೇಲೆ ಲವ್ ಇದೆ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಎಕ್ಸ್ಪಲ್ಸ್ ನ ಹಾರ್ಸ್ ಅಂತಾರೆ ಗೊತ್ತಾ? ಯಾಕೆ ಹೇಳು? ಗಾಡಿ ಹಂಗ ಆರುತ್ತೆ ಅಂತ. ಏನಿಲ್ಲ, ನಮ್ ಪಕ್ಕನೆ ಒಂದು ಎಕ್ಸ್ಪಲ್ಸ್ ಹೋಯ್ತು. ಅದು ಇದು ಎರಡು ಎಕ್ಸ್ಪಲ್ಸ್ ಆದ್ರೆ ಇದೇ ಬೇರೆ ತರ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇತ್ತು. ಹುಡುಗ ಇದನ್ನೇ ನೋಡ್ಕೊಂಡು ಹೋಗ್ತಾ ಇದ್ದ. ಗೈಸ್ ಈ ಗಾಡಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂತಂದ್ರೆ ಈ ಗಾಡಿಲಿ ಎಂಜಿನ್ ಏನಿದೆ, ಸ್ಪೆಸಿಫಿಕೇಶನ್ ಏನಿದೆ, ಏನ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ, ಆಫ್ ರೋಡ್ ಗೆ ಯಾಕೆ ಈ ಗಾಡಿ ತುಂಬಾ ಸೂಟೇಬಲ್, ಇದನ್ನೆಲ್ಲ ನಿಮ್ಗೆ ಆಲ್ರೆಡಿ ತಿಳ್ಕೊಬಿಟ್ಟಿರ್ತೀರಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಬಾಯ್.